ಹೇಗಿದೆಯಾ ಮಗಳೇ? ನಾನು ಚೆನ್ನಾಗಿದ್ದೀನಪ್ಪ. ನೀವು ಹೇಗಿದ್ದೀರಾ? ಮತ್ತೆ ಅಮ್ಮ, ಮೇಘ, ಶ್ಯಾಮ್ ಎಲ್ಲ ಹೇಗಿದ್ದಾರೆ? ಲಕ್ಷ್ಮಿ, ನಾನು ಏನಾದರೂ ಕೇಳಿ ತಲೆ ತಿಂತೀನಿ ಅಂತ ಒಂದೇ ಉಸಿರಲ್ಲಿ ಎಲ್ಲರೂ ಹೇಗಿದ್ದಾರೆ ಅಂತ ಕೇಳ್ತಿದ್ಯಾ? ಈ ಅಪ್ಪನ ಹತ್ರ ಹೆಂಗೆ ಮಾತಾಡೋದು, ಏನು ಮಾತಾಡೋದು, ಏನು ಹೊಸ ಕತೆ ಕಟ್ಟೋದು ಅಂತ ಯೋಚನೆ ಮಾಡ್ತಿದ್ಯಾ? ಹಾಂ? ಅಯ್ಯೋ ಇಲ್ಲಪ್ಪ, ನಾನು ಯಾವ ಕತೆನೂ ಕಟ್ತಾ ಇಲ್ಲ. ನಿಮಗೆ ಎಲ್ಲ ಗೊತ್ತಾಗಿದೆ. ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ನೋಡ್ತಿದ್ದೀನಪ್ಪ. ಸರಿ ಆಗಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಸರಿ ಆಗುತ್ತಾ ಅನ್ನೋ ಅನುಮಾನ ಇನ್ನೂ ಹೆಚ್ಚು. ಎಲ್ಲಿದೆ ಮಗಳೇ? ಅಪ್ಪ, ಅದು ಕಾಲೇಜಿಗೆ ಹೋಗ್ತಾ ಇದ್ದೀನಪ್ಪ. ಮನೇಲೆಲ್ಲ ಹೇಗಿದ್ದಾರೆ? ಅಲ್ಲಿ ನಿಂಗೆ ಯಾವ ತೊಂದರೆನೂ ಇಲ್ಲ ಅಲ್ವಾ? ಅಳಿಯಂದ್ರನ್ ಬಿಟ್ಟು ಉಳ್ದವರೆಲ್ಲ ನಿನ್ನ ಜೊತೆ ಸರಿಯಾಗಿ ನಡ್ಕೋತಿದ್ದಾರೆ ತಾನೆ? ಇಲ್ಲಪ್ಪ, ಎಲ್ಲರೂ ಚೆನ್ನಾಗೇ ಇದ್ದಾರೆ. ಹಾಂ, ಮತ್ತೆ ಅವರಿಗೆ ನಿನ್ನ ಮೇಲೆ ಕೋಪ ಹೋಗಿದೆಯಾ ಅಲ್ವಾ? ಇಲ್ಲಪ್ಪ, ಅವರು ಚೆನ್ನಾಗೇ ಮಾತಾಡ್ತಿದ್ದಾರೆ. ಮಗಳೇ, ಮಗಳನ್ನ ಮದುವೆ ಮಾಡಿಕೊಟ್ಟ ಮೇಲೆ ಅಪ್ಪ ಆದವನಿಗೆ ಎಷ್ಟೇ ಯೋಗಕ್ಷೇಮ ವಿಚಾರಿಸಿದ್ರು, ಎಷ್ಟೇ ಸಮಾಧಾನ ಹೇಳಿದ್ರು, ಕಲ್ಲಿನ ಮೇಲೆ ಅಭಿಷೇಕ ಮಾಡಿದ ಹಾಗೆ ಮನಸ್ಸಿಗೆ ದೇವರಿಗೆ ಸಲ್ಲುತ್ತೆ ಅನ್ನೋ ಸಮಾಧಾನ. ಆದರೆ ದೇವರು ಮೌನವಾಗಿರೋದ್ರಿಂದ ಅವನಿಗೆ ಏನು ಬೇಕು, ಏನು ಬೇಡ ಅನ್ನೋ ಗೊಂದಲ ಕೂಡ ಇರುತ್ತೆ. ನೀನು ನನ್ನ ದೇವರು ಮಗಳೇ. ಸರಿ, ನಿನ್ನ ಮಾತನ್ನು ನಾನು ನಂಬ್ತೀನಿ. ಆದರೆ ಮಗಳು ಕಷ್ಟ ಅನುಭವಿಸ್ಕೊಂಡು ಅಪ್ಪ ನೆಮ್ಮದಿಯಾಗಿರ್ತಾನೆ ಅಂತ ಮಾತ್ರ ಅನ್ಕೋಬೇಡ. ಇಲ್ಲ ಅಪ್ಪ. ಅಪ್ಪ, ನೀವು ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡಿ ಅಪ್ಪ. ನಿಮ್ಮ ಮಗಳ ಬಗ್ಗೆ ನಿಮಗೆ ಗೊತ್ತಲ್ವಾ, ಏನೇ ಬಂದರೂ ಎದುರಿಸಿ ನಿಲ್ತಾಳೆ. ಎದುರಿಸ್ತಾಳೆ ಅನ್ನೋ ಕಾರಣಕ್ಕೆ ಕಷ್ಟ ಹೆಚ್ಚಾಯ್ತು ಅಂತಂದ್ರೆ ಯಾರ ಮೇಲೆ ಕೋಪ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಗಟ್ಟಿ ಭುಜಕ್ಕೆ ಹೊರೆ ಜಾಸ್ತಿ. ನನ್ನ ಮಗಳಿಗೆ ಹೊರೆ ಆಗ್ಬಾರ್ದು. ಅದಕ್ಕೇನ್ ಬೇಕೋ ಈ ಅಪ್ಪ ಮಾಡ್ತಾನೆ. ಆದ್ರೆ